ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಈಗ ಟೈಮು 8 ಗಂಟೆ ಆಗಿದೆ ಸ್ನೇಹಿತರೆ. ಈಗ ಬಾಲ್ಕನಿಗೆ ಬಂದಿದ್ದೀನಿ. ಸ್ವಲ್ಪ ಫ್ರೆಶ್ ಏರ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು. ರಾತ್ರಿ ಎಲ್ಲ ಕಿಟಕಿ ಬಾಗಿಲೆಲ್ಲ ಮುಚ್ಚಿರ್ತೀವಲ್ವ, ಸಖತ್ತು ಬಿಸಿ ಅನ್ನಿಸ್ತಾ ಇರುತ್ತೆ ಮನೆ ಒಳಗಡೆ. ಸೊ ಆದಷ್ಟು ನಾನು ಬೆಳಿಗ್ಗೆ ಎದ್ದು ಈ ಥರ ಹೊರಗಡೆ ಬಾಲ್ಕನಿಗೆ ಬಂದಾಗ ಫುಲ್ ರಿಫ್ರೆಶ್ ಫೀಲ್ ಆಗುತ್ತೆ. ಅದಾದಮೇಲೆ ಬಾಲ್ಕನಿದು ಯುಟಿಲಿಟಿದು ಕಿಟಕಿ ಬಾಗಿಲು ಎಲ್ಲನೂ ಓಪನ್ ಮಾಡಿಬಿಟ್ಟಿರ್ತೀನಿ, ಸೊ ದಟ್ ಮನೆ ಒಳಗಡೆ ಫ್ರೆಶ್ ಏರ್ ಬರಲಿ ಅಂತ ಹೇಳಿಬಿಟ್ಟು. ಇವತ್ತು ಬೇಗನೆ ಎದ್ದಿರೋದು ಹಾಗೆ ನೋಡಿದ್ರೆ, ಅದರ್ವೈಸ್ ಸ್ವಲ್ಪ ಲೇಟಾಗಿ ಹೇಳ್ತೀನಿ. ಎಚ್ಚರ ಆಗಿದ್ರೂ ಕೂಡ ಎದ್ದು ಏನು ಮಾಡಬೇಕು ಅನ್ನೋ ರೀತಿಯಲ್ಲಿ. ಸೊ ಈಗ ತಿಂಡಿ ಪ್ರಿಪೇರ್ ಮಾಡಬೇಕು. ತಿಂಡಿ ನಾನು ಮಾಡೋದು 11, ಸಾನು ಕೂಡ ಆಲ್ಮೋಸ್ಟ್ 11, ಯಾಕಂದರೆ ಅವಳು ಕೂಡ ಲೇಟೇ ಎದ್ದೋಳೋದು. ಹಾಗಿದ್ರೆ ಇವತ್ತು ನಾನು ಯಾಕೆ ಇಷ್ಟು ಬೇಗ ತಿಂಡಿ ಬಗ್ಗೆ ಹೇಳ್ತಾ ಇದ್ದೀನಿ ಅನ್ನಂಗಿದ್ರೆ, ಸಮ್ಮರಲ್ಲಿ ಒಂದು ರುಟೀನ್ ಚೇಂಜ್ ಆಗಿದೆ ಅಂತ ಕಾಮೆಂಟ್ ಹೇಳಿದ್ರಿ. ಏನಪ್ಪ ಅಂದರೆ ಬಾಕ್ಸ್ ಕಟ್ಟೋದು ಒಂದು ಚೇಂಜ್ ಆಗಿದೆ, ಬಾಕ್ಸ್ ಕಟ್ಟುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಆದರೆ ಈಗ ನೋಡಿ, ನಾನಿವತ್ತು ಬಾಕ್ಸ್ ಕಟ್ಟುತ್ತಾ ಇದ್ದೀನಿ. ಒಂದು ಚೇಂಜ್ ಏನು ಅಂದರೆ, ಸಾನುಗಲ್ಲ ರಾಜೇಶಗೆ ಮಾತ್ರನೇ. ಅವರು ಆಫೀಸ್ಗೆ ಹೊರಟಿದ್ದಾರೆ, ಮನೇಲೇ ತಿಂಡಿ ಮಾಡೋದಿಲ್ಲ ಅವರು ಇಷ್ಟು ಬೇಗ. ಸೊ ಆಫೀಸ್ಗೆ ಹೋಗಿ 10 ಗಂಟೆ ಅರೌಂಡು ತಿಂಡಿ ಮಾಡ್ತಾರೆ. ಪ್ರೀವಿಯಸ್ ಕೆಲವು ವ್ಲಾಗಲ್ಲಿ ರಾಜೇಶ್ ಎಲ್ಲಿ ಕಾಣ್ತಾ ಇಲ್ವಲ್ಲ ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ನನಗೆ ಗೊತ್ತಿರಲಿಲ್ಲ ನೀವು ರಾಜೇಶ್ನ ಇಷ್ಟೊಂದು ಮಿಸ್ ಮಾಡ್ತೀರಾ ನಾವು ವ್ಲಾಗ್ಸಲ್ಲಿ ಅಂತ ಹೇಳಿಬಿಟ್ಟು. ನಾನು ನನ್ನ ರುಟೀನ್ ಶೇರ್ ಮಾಡ್ತಾ ಇದ್ನಲ್ಲ, ಹಾಗಾಗಿ ರಾಜೇಶ್ನ ಏನು ವ್ಲಾಗ್ಸಲ್ಲಿ ತೋರಿಸಿರಲಿಲ್ಲ. ಆ್ಯಂಡ್ ಅವರು ಕೂಡ ಊರಿಂದ ಬಂದಾಗಲಿಂದ ಫುಲ್ ಬ್ಯುಸಿ ಇದ್ದರು, ಆಫೀಸ್ಗೆ ಹೋಗೋದು ಬರೋದು. ಲಾಸ್ಟ್ ವೀಕಲ್ಲೂ ಹೋಗಿದ್ರು, ಈ ವೀಕಲ್ಲೂ ಹೋಗ್ತಾ ಇದ್ದಾರೆ. ಹಾಗಾಗಿ ನಾನು ಅಷ್ಟೊಂದೇನು ರಾಜೇಶ್ನ ತೋರಿಸ್ತಾ ಇರಲಿಲ್ಲ. ಬಟ್ ನೀವು ಕೇಳಿದ್ರಲ್ವಾ ಪರ್ಟಿಕ್ಯುಲರ್ ಆಗಿ ಅಂತ ಹೇಳಿಬಿಟ್ಟು ಇವತ್ತು ನಾನು ಅವ್ರ ಆಫೀಸ್ಗೆ ಹೋಗೋ ಟೈಮ್ಗೆ ತೋರಿಸಿದ್ದೆ. ರಾಜೇಶ್ ಹೋದ್ಮೇಲೆ ಈಗ ನಾನು ಆಲ್ಮಂಡ್ಸ್ ತಿಂತಾ ಇದ್ದೀನಿ. ಅಂದರೆ ಮೊದಲು ಜಸ್ಟ್ ನೀರು ಕುಡಿದಿದ್ದೆ ಅಷ್ಟೇ, ನೀರು ಕುಡಿದು ಸುಮ್ಮನಾಗಿದ್ದೆ. ಇನ್ನು ಈಗ ಹೊಟ್ಟೆ ಹಸುವಾಯಿತು, ಅದಕ್ಕೆ ಈಗ ಆಲ್ಮಂಡ್ಸ್ ತಿಂತಾ ಇದ್ದೀನಿ. ನೆನೆಸಿರೋ ಅಂಥ ಆಲ್ಮಂಡ್ಸು, ನೆನೆಸಿರೋ ಅಂಥ ವಾಲ್ನಟ್ ಆ್ಯಂಡ್ ಬ್ಲ್ಯಾಕ್ ರೇಸಿನ್ಸ್ ತುಂಬಾ ಒಳ್ಳೆಯದು, ಬೆಳಿಗ್ಗೆ ಎದ್ದ ತಕ್ಷಣ ತಿನ್ನಬೇಕು ಅಂತ ಹೇಳ್ತಾರೆ. ಬಾದಾಮನ್ನ ದಿನ ತಿಂತೀವಿ, ಆದರೆ ಈ ವಾಲ್ನಟ್ ಮತ್ತು ರೇಸಿನ್ಸ್ ಇದೆಯಲ್ಲ, ಅದು ಅಷ್ಟೊಂದು ಏನು ತಿನ್ನಬೇಕು ಅಂತ ಅನ್ಸೋದಿಲ್ಲ. ಅಯ್ಯೋ ತಿನ್ನಬೇಕಲ್ಲ ಅಂತ ತಿನ್ನಬೇಕಾಗತ್ತೆ. ಅದಕ್ಕೆ ಅದನ್ನು ನಾನು ಡೈಲಿ ಫಾಲೋ ಮಾಡ್ತಾ ಇಲ್ಲ. ಅಂಜೀರ್ ಕೂಡ ನೆನೆಸಿರೋದು ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ನೀವೇನಾದರೂ ಓಕೆ ನಾವು ಹೆಲ್ತಿಗೆ ಇಂಪಾರ್ಟೆನ್ಸ್ ಕೊಡ್ತೀವಿ, ಟೇಸ್ಟ್ಗೆಲ್ಲ ಅನ್ನೋ ಹಾಗಿದ್ರೆ ಪ್ಲೀಸ್ ಡೂ ಫಾಲೋ. 2 ವಾಲ್ನಟ್ಟು, 4 ಬಾದಾಮು, ಒಂದು 4ರಿಂದ 6 ಬ್ಲ್ಯಾಕ್ ರೇಸಿನ್ಸು ರಾತ್ರಿನೇ ನೆನೆಸ್ಬಿಟ್ಟು ಅದನ್ನು ಬೆಳಿಗ್ಗೆ ತಿನ್ನಬೇಕು. ಇಷ್ಟೊತ್ತು ನಿಂತ್ಕೊಂಡೇ ಇದ್ನಲ್ಲ, ಸ್ವಲ್ಪ ಕೂತ್ಕೊಳ್ಬೇಕು ಅನ್ನಿಸ್ತು. ಮೋರ್ ದೆನ್ 1 ಅವರ್ ಆಯಿತು ನಾನು ತಿಂಡಿ ಮಾಡಿ ರಾಜೇಶ್ಗೆ ಪ್ಯಾಕ್ ಮಾಡಿ ಅವ್ರು ಹೊರಡೋ ತನಕ ನಾನು ಓಡಾಡ್ಕೊಂಡೇ ಇದ್ದೆ. ಸೊ ಈಗ ಜಸ್ಟ್ ಕೂತ್ಕೊಳ್ಳೋ ಬದಲು ಅದ್ರ ಜೊತೆ ಸ್ವಲ್ಪ ಎಡಿಟಿಂಗೂ ಮಾಡ್ಕೊಳ್ತಾ ಇದ್ದೀನಿ. ಚಾರ್ಜರ್ ಈ ಲ್ಯಾಪ್ಟಾಪಲ್ಲಿ ಫುಲ್ಲು ಚಾರ್ಜ್ ಮಾಡಿಬಿಟ್ಟು ಇದನ್ನು ಎಲ್ಲಂದರಲ್ಲಿ ಕೂತ್ಕೊಂಡು ನಾನು ಸ್ವಲ್ಪ ಹೊತ್ತು ಮಾಡ್ಬೋದು ಕೆಲಸ ಅಷ್ಟೇ. ಅದಾದಮೇಲೆ ಯಾವಾಗ ಚಾರ್ಜ್ ಖಾಲಿ ಆಗುತ್ತೋ ಆವಾಗ ಮತ್ತೆ ನಾನು ಹೋಗಿ ಚಾರ್ಜರ್ಗೆ ಹಾಕಿಬಿಟ್ಟು ಬೇರೆ ಕೆಲಸ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ಚಾರ್ಜಲ್ಲಿ ಇದ್ದಾಗ ಲ್ಯಾಪ್ಟಾಪ್ ಕೆಲಸ ಮಾಡಬಾರ್ದು ಅಂತ ಹೇಳ್ತಾರೆ, ಲ್ಯಾಪ್ಟಾಪ್ನ ಮುಟ್ಟಬಾರ್ದು ಅಂತ. ಅದರಿಂದ ನಮಗೂ ಕೂಡ ಸ್ವಲ್ಪ ಎಲೆಕ್ಟ್ರಿಕ್ ಪಾಸ್ ಆಗುತ್ತಂತೆ. ನೀವು ಅಲ್ಲಿ ಚಾರ್ಜ್ಗೆ ಹಾಕಿಬಿಟ್ಟು ಯಾರಾದರೂ ಕೆಲಸ ಮಾಡ್ತಾಯಿದ್ರೆ ಲ್ಯಾಪ್ಟಾಪಲ್ಲಿ ಅವ್ರನ್ನ ಜಸ್ಟ್ ಟಚ್ ಮಾಡಿ ನೋಡಿ, ಒಂಥರ ಶಾಕ್ ಹೊಡೆದಂಗೆ ಆಗುತ್ತೆ. ಸೊ ಅದು ನಮಗೂ ಪಾಸ್ ಆಗುತ್ತೆ ನಮ್ಮ ಬಾಡಿಯಲ್ಲಿ ಕೂಡ. ಹಾಗಾಗಿ ನಾನೇನು ಮಾಡ್ತೀನಿ, ಸ್ವಲ್ಪ ಚಾರ್ಜ್ ಇರೋ ತನಕ ಮಾಡಿಬಿಟ್ಟು ಚಾರ್ಜ್ ಆದ ತಕ್ಷಣವೇ ಹಾಕಿಬಿಟ್ಟು ಚಾರ್ಜ್ಗೆ, ಅದು ನೆಕ್ಸ್ಟ್ ಚಾರ್ಜ್ ಆಗೋ ತನಕ ಆ ಗ್ಯಾಪಲ್ಲಿ ಏನಾದರೂ ಕೆಲಸಗಳನ್ನ ಮಾಡ್ಕೊಳ್ತಾ ಇರ್ತೀನಿ. ಈಗ ನಾನು ಸ್ವಲ್ಪ ಡಸ್ಟಿಂಗ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಈಗ ಸಮ್ಮರ್ ಅಂದ್ಬಿಟ್ಟು
ಎಲ್ಲ ಕಡೆಯಿಂದನೂ ಸ್ವಲ್ಪ ಗಾಳಿ ಮನೆ ಒಳಗಡೆ ಬರಲಿ, ಫ್ರೆಶ್ ಏರ್, ಒಳಗಡೆ ಇರೋವಂಥ ಬಿಸಿ ಗಾಳಿ ಹೊರಗಡೆ ಹೋಗಲಿ ಅಂದ್ಬಿಟ್ಟು ಬಾಗಿಲು ಕಿಟಕಿ ಎಲ್ಲನೂ ತೆಗೆದ್ಬಿಟ್ಟಿರ್ತೀನ. ಧೂಳು ದಿನಾ ಒರೆಸಿ, ಮೊದಲಾದರೆ ವಾರಕ್ಕೆ ಒಂದ್ಸಾರಿ ಒರೆಸ್ತಾ ಇದ್ದೆ ಚಳಿಗಾಲದಲ್ಲಿ, ಈಗ 3 ದಿನಕ್ಕೆ ಒಂದ್ಸಾರಿ ಡಸ್ಟಿಂಗ್ ಮಾಡ್ಕೊಳ್ಬೇಕು. ಸೊ ಅದೇ ಥರ ಲ್ಯಾಪ್ಟಾಪ್ ಒರೆಸ್ಕೊಂಡು ಈಗ ನನ್ನ ಕ್ರಾಕರಿ ಯೂನಿಟಿಗೆ ಬಂದಿದ್ದೀನಿ. ಈ ಕ್ರಾಕರಿ ಯೂನಿಟು ನಾನು ಲಾಸ್ಟ್ ಇಯರ್ ಇದೇ ಟೈಮ್ ಅರೌಂಡ್ ಮಾಡಿಸಿದ್ದು. ನನ್ನ ಫೇವ್ರೆಟ್ ಸ್ಪಾಟ್ ನನ್ನ ಮನೆಯಲ್ಲಿ ಅಂತ ಹೇಳ್ಬೋದು. ಯಾಕೆ ಅಂದರೆ ಇಲ್ಲಿ ಗ್ಲಾಸಸ್ಸಿಂದ ಡೆಕೋರೇಟ್ ಮಾಡಿದ್ದೀನಿ, ಗ್ರೀನ್ಸಿಂದ ಡೆಕೋರೇಟ್ ಮಾಡಿದ್ದೀನಿ, ಆ್ಯಂಡ್ ಎಲ್ಲ ಒಂದು ಸೆಟ್ ಒಂದಕ್ಕೊಂದು ಮ್ಯಾಚ್ ಆಗಬೇಕು, ಕಾಂಪ್ಲಿಮೆಂಟ್ ಮಾಡಬೇಕು, ಆ ರೀತಿಯಲ್ಲಿ ಇದನ್ನು ಜೋಡಿಸ್ಕೊಂಡಿದ್ದೀನಿ. ಲೈಕ್ ಲೈಟ್ಸ್ ಎಲ್ಲ ಹಾಕಿರೋದು ಒಂಥರ ನಂಗೆ ತುಂಬ ಖುಷಿ ಈ ಜಾಗ. ಆ್ಯಂಡ್ ಈ ಗ್ಲಾಸಸ್ ಏನು ನೋಡ್ತೀರಾ, ಇದು ಗ್ಲಾಸಸ್ ನಾನು ಒಂದೂ ಯೂಸ್ ಮಾಡಿಲ್ಲ ಇಷ್ಟು ದಿನ ಆದ್ರೂ. ಅದೇ ರಾಜೇಶ್ ಹೇಳ್ತಾ ಇರ್ತಾರೆ, ನೀನು ಕುಡಿದೇನೆ ಇಷ್ಟೆಲ್ಲ ತಂದಿಟ್ಕೊಂಡಿದ್ಯಾ, ನೀನು ಕುಡಿಯೋ ಹಾಗಿದ್ರೆ ಎಷ್ಟು ತರಬೇಕಿತ್ತು ಅಂತ. ಆ ಥರ ಏನಾದರೂ ಇದ್ದಿದ್ರೆ ಫುಲ್ ಗ್ಲಾಸಸ್ಸೇ ಇರ್ತಾಯಿತ್ತು ನನ್ನ ಕ್ರಾಕರಿ ಯೂನಿಟಲ್ಲಿ, ಅಥವಾ ಬೇರೆ ಕಡೆ ಒಂದು ಫುಲ್ ಬಾರೇ ಇರ್ತಾಯಿತ್ತು. ಸೊ ಸದ್ಯಕ್ಕೀಗ ನಾನು ಜಸ್ಟ್ ನನಗಿದು ಖುಷಿ ಇದು, ಈ ಗ್ಲಾಸಸ್ ಎಲ್ಲನೂ ಈ ಥರ ಈ ಬಾರ್ ಕೌಂಟರಲ್ಲಿ ಇರುತ್ತಲ್ಲ ಆ ಥರ ರಾಡ್ಸ್ ಎಲ್ಲ ಹಾಕಿ ಅದರಲ್ಲಿ ಇಟ್ಟಿರೋದು ನಾನು. ಸೊ ಇದೆಲ್ಲ ನಾನು ಆನ್ಲೈನಲ್ಲೇ ತರಿಸಿರೋದು. ಅದು ಗ್ಲಾಸಸ್ಸಿಗೆ ಹಾಕಿರೋವಂಥ ಬಾರ್ಸ್ ಎಲ್ಲನೂ. ಆ್ಯಂಡ್ ಅದ್ರ ಹಿಂದ್ಗಡೆ ಏನು ಟೈಲ್ಸ್ ಇದೆಯೋ ಅದು ನಿಮ್ಗೀಗ ತುಂಬ ಎಲ್ಲ ಕಡೆನೂ ಸಿಗ್ತಾ ಇದೆ, ಅಂದರೆ ತುಂಬ ಪಾಪ್ಯುಲರ್ ಆಗಿದೆ ಇದು. ನಿಮಗೆ ಇಂಟೀರಿಯರ್ಸ್ದೆಲ್ಲ ಮಟೀರಿಯಲ್ ಸಿಗುತ್ತಲ್ವಾ, ಮೇ ಬಿ ಹಾರ್ಡ್ವೇರ್, ಅಲ್ಲಿ ನಿಮಗೆ ಈ ಥರ ಡಿಸೈನ್ಸು ಸಿಗುತ್ತೆ. ಅಂದರೆ ಎಕ್ಸ್ಕ್ಲೂಸಿವ್ ನಿಮಗೆ ಇಂಟೀರಿಯರ್ಸ್ದು ಏನು ಮಟೀರಿಯಲ್ಸ್ ಸಿಗುತ್ತೋ ಆ ಅಂಗಡಿಗಳಲ್ಲಿ ಸಿಗತ್ತೆ. ಆ್ಯಂಡ್ ಇದು ಪುಟ್ಟ ಕಂಟೈನರ್, ಲೈಕ್ ಸಾಲ್ಟ್ ಪೆಪ್ಪರ್ ಎಲ್ಲ ಇಡ್ತಾರಲ್ವಾ, ಅದು ಈ ಸ್ಪ್ರಿಂಕ್ಲರಲ್ಲಿ ಇಟ್ಟರೆ ಚಳಿಗಾಲದಲ್ಲಿ ಬೀಳೋದಿಲ್ಲ. ಅದಕ್ಕೆ ನಾನು ಈ ಥರ ಸಣ್ಣ ಸಣ್ಣ ಕಂಟೈನರ್ ತೊಗೊಂಡಿದ್ದೀನಿ. ಅದರದ್ದೇ ಸೆಟ್ ಆದ ಸ್ಪೂನ್ಗಳಿರುತ್ತೆ, ಸೊ ಈಸಿಯಾಗಿ ಹಾಕ್ಕೊಳ್ಬೋದು. ಒಂದರಲ್ಲಿ ನಾನು ಸಾಲ್ಟ್ ಹಾಕಿದ್ದೀನಿ, ಒಂದರಲ್ಲಿ ಪಿಕ್ಕಲ್ ಆ್ಯಂಡ್ ಇನ್ನೊಂದರಲ್ಲಿ ಘೀ. ಇದು ಪ್ಲಾಂಟ್ಸ್ ಹಾಕಿರೋದು ಕೂಡ ಸೆರಾಮಿಕ್ದೇನೆ. ಇದು ನಿಮಗೆ ನರ್ಸರಿಗಳಲ್ಲಿ ಸಿಗುತ್ತೆ, ಪ್ಲಾಂಟ್ ನರ್ಸರಿಯಲ್ಲಿ. ಆನ್ಲೈನಲ್ಲಿ ನಾನು ಹುಡ್ಕೋಕ್ಕೆ ಹೋಗಲಿಲ್ಲ, ಯಾಕಂದರೆ ಇದು ಭಾರ ಇರುತ್ತೆ, ಡೆಲಿವರಿ ಚಾರ್ಜಸ್ ಎಲ್ಲ ಜಾಸ್ತಿ ಹಾಕ್ತಾರೆ. ಇಲ್ಲೇ ನೋಡೋಣ ಅಂದ್ಬಿಟ್ಟು ತೊಗೊಂಡಿದ್ದೆ. ಇದು ನಾನು ಸ್ಪೈಡರ್ ಪ್ಲಾಂಟ್ ಹಾಕಿದ್ದೀನಿ. ಒಂದು ದಿನ ಹೊರಗಡೆ ಇಟ್ಬಿಟ್ಟು ಆಮೇಲೆ ಒಳಗಡೆ ತೆಗೆದಿಟ್ಕೊಳ್ತೀನಿ. ಇದು ಈ ಕಂಟೈನರ್, ಸಣ್ಣ ಕಂಟೈನರ್ ತೊಗೊಂಡಿದ್ದೀನಲ್ಲ, ಅದರಲ್ಲಿರೋದು ಪೋರ್ಸಲಿನ್ ಮಟೀರಿಯಲ್ನ ಪೂನ್. ಅದ್ರ ಮೇಲ್ಗಡೆ ಬ್ಯಾಂಬೂ ವುಡ್ ಇರೋದು ತುಂಬ ಚೆನ್ನಾಗಿದೆ. ನಾನು ಆ ಪಾಟ್ಸ್ನೆಲ್ಲ ಡಿಶ್ ವಾಷರ್ಗೆ ಹಾಕ್ಕೊಳ್ತೀನಿ. ಇದು ಮಾತ್ರ ವುಡ್ ಅಲ್ವಾ, ಡಿಶ್ ವಾಷರ್ಗೆ ಹಾಕೋ ಹಾಗಿಲ್ಲ. ಸೊ ಇದನ್ನು ಹ್ಯಾಂಡ್ ವಾಶ್ ಮಾಡ್ಕೊಳ್ತೀನಿ. ಸೆರಾಮಿಕ್ ಅಂದರೆ ಥಿಕ್ ಬರುತ್ತೆ, ಬಟ್ ಇದು ಪೋರ್ಸಲಿನ್ ತೆಳ್ಳಕ್ಕಿದೆ. ಲುಕ್ ಆ್ಯಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಈಗ ಸ್ವಲ್ಪ ಕಿಚನ್ನ ಡಸ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಪ್ರೀವಿಯಸ್ ವ್ಲಾಗ್ಸಲ್ಲಿ ಹೇಳಿದ್ದೆ, ನನಗೆ ಬ್ಯಾಕ್ ಪೇನ್ ಆಗುತ್ತೆ, ಎಸ್ಪೆಷಲಿ ಲೋವರ್ ಬ್ಯಾಕ್. ಅಲ್ಲಿ ಪೇನ್ ಆದಾಗ ಅದು ರೇಡಿಯೇಟ್ ಆಗಿ ಕಾಲುಗಳಿಗೆ ಹಾಗೆ ಬೆನ್ನಿಗೆ ನೋವು ಟ್ರಾನ್ಸ್ಫರ್ ಆಗುತ್ತೆ. ರೇಡಿಯೇಟ್ ಅಂದರೆ ಅಲ್ಲೆಲ್ಲನೂ ನೋವಾಗೋದು. ಸೊ ನಾನು ಮೋರ್ ದ್ಯಾನ್ 1.5 hour ನಿಂತ್ಕೊಂಡು ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ. ಸೊ ಇದೇ ಥರ ಪ್ರಾಬ್ಲಮ್ಮು ಒಬ್ರಿಗೆ ಆಗಿದೆಯಂತೆ. ಅವರು ಎಕ್ಸ್ರೇಸ್, MRI ಎಲ್ಲನೂ ಮಾಡಿಸಿದ್ದೀನಿ. ಪ್ರಾಬ್ಲಮ್ ಏನು ಅಂದರೆ ಸ್ವಲ್ಪ ಜರುಗಿರೋ ಥರ ಇದೆಯಂತೆ, ಅದನ್ನು ಆಪರೇಟ್ ಕೂಡ ಮಾಡೋಕ್ಕಾಗೋದಿಲ್ಲ. ಸೊ ಇದಕ್ಕೇನು ಸೊಲ್ಯೂಷನ್ನು, ಏನಾದರೂ ಮಸಾಜ್ ಏನಾದರೂ ಮಾಡಿಸ್ಕೊಂಡು ಈ ಥರ ಉಳುಕು ತೆಗಿತಾರಲ್ವ, ಆ ಥರ ಏನಾದರೂ ಮಾಡ್ಸೋಕ್ಕಾಗುತ್ತಾ, ಮಸಾಜ್ ಮಾಡಿ ಸರಿ ಮಾಡ್ಬೋದಾ ಅಂದಾಗ, ಆ ಥರ ಮಾಡಿಸಿದಾಗ ಸ್ವಲ್ಪ ದಿನ ಎಲ್ಲ ಸರಿ ಇರುತ್ತೆ, ಆಮೇಲೆ ಅದೇ ಪೇನ್ ಇರುತ್ತೆ, ಆ ಪ್ರಾಬ್ಲಮ್ ಫುಲ್ ಸಾಲ್ವ್ ಆಗಿಲ್ಲ. ಅದಕ್ಕೆ ನಾನು ಯೋಗ ಮಾಡೋದು, ವಾಕ್ ಮಾಡೋದೆಲ್ಲನೂ ಮಾಡ್ತಾಯಿದ್ದೀನಿ ಅಂದರು. ನನಗೂ ಇವಾಗ ಈ ಮಧ್ಯೆ ಅನ್ನಿಸ್ತಾ ಇದೆ, ಮೇ ಬಿ ನನಗೂ ಆ ಥರ ಏನಾದರೂ ಪ್ರಾಬ್ಲಮ್ ಇರ್ಬೋದೇನೋ. ನಾನು ಅಂದ್ಕೊಂಡೆ ನಾನೇ ವೀಕ್ ಆಗಿರ್ಬೋದೇನೋ, ನನ್ನ ಬೋನ್ಸ್ ವೀಕ್ ಆಗಿರ್ಬೋದು, ಸ್ಟ್ರೆಂತ್ ಇಲ್ಲ ಅಂತ. ಬಟ್ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ, ಇದೊಂದೇ ಅಲ್ಲ. ನಾನು ಮೇ ಬಿ ಇನ್ನು ಸ್ವಲ್ಪ ದಿನ ನೋಡಿ ಯೋಗ ವಾಕಿಂಗಲ್ಲಿ ಸರಿ ಹೋಗಲಿಲ್ಲ ಅಂದರೆ ನಾನು ಅದನ್ನು ಬರ್ಬೋದೇನೋ. ಇವಾಗ ನನಗೆ ಆ ಥರ ಥಾಟ್ ಬರ್ತಾ ಇದೆ. ಮೊದಲೆಲ್ಲ ಅಂದ್ಕೊಳ್ತಿದ್ನಲ್ಲ, ಅದು ಓಕೆ, ಬಟ್ ಇದನ್ನು ಟ್ರೈ ಮಾಡೋಣ ಅಂತ ಅನ್ನಿಸ್ತಾ ಇದೆ. ಈಗ ಸ್ಟ್ಯಾಂಡ್ ನೋಡಿದ್ರಲ್ಲ, ಅದು ಕೂಡ ಆನ್ಲೈನಲ್ಲಿ ಸಿಗುತ್ತೆ, ಬಟ್ ವೈಟ್ ಸಿಗೋದಿಲ್ಲ. ಇದು ನಾನು ಮಾಡಿಸಿದ್ದು ಆನ್ಲೈನಲ್ಲಿ. ನಮಗೆ ವುಡ್ ಕಲರ್ದು ಸಿಗುತ್ತೆ, ವುಡ್ ಫಿನಿಶ್ ಇರೋದು. ಆ್ಯಂಡ್ ಇದು ಕೂಡ ಸೆರಾಮಿಕ್ ಪಾಟ್, ಪೋರ್ಸಲಿನ್ ಅಲ್ಲ, ಸೆರಾಮಿಕ್, ಥಿಕ್ಕಾಗಿದೆ. ಇದು ಉಪ್ಪು ಹಾಕೊಳ್ಳೋದಕ್ಕೆ ಅಂತ ತೊಗೊಂಡಿರೋದು. ಹೇಳ್ತಾರೆ ಉಪ್ಪನ್ನು ಟ್ರಾನ್ಸ್ಪರೆಂಟ್ ಜಾರಲ್ಲಿ ಇಡಬಾರ್ದು, ಕಾಣೋ ಥರ ಇಡಬಾರ್ದು ಅಂತ. ಹಾಗಾಗಿ ನಾನು ಈ ಜಾರ್ನ ತೊಗೊಂಡಿದ್ದು. ಚೆನ್ನಾಗಿದೆ, ಈಸಿ ಹಾಕೋದಕ್ಕೆ, ತೆಗಿಯೋದಕ್ಕೆ, ನೋಡೋದಕ್ಕೂ ಕೂಡ ಒಂಥರ ಚೆನ್ನಾಗಿದೆ. ನಾರ್ಮಲ್ದು ಸಿಗುತ್ತೆ, ಅದು 150
ಒಂದಕ್ಕೇನೋ ಸಿಗುತ್ತೆ 150-200. ಬಟ್ ಇದು ನಾನು ಆನ್ಲೈನಲ್ಲಿ ತೊಗೊಂಡಿದ್ದು 1000 ರೂಪಾಯಿಗೆ. ತುಂಬ ಚೆನ್ನಾಗಿದೆ ಲುಕ್ಕು. ಅದ್ರ ಜೊತೆ ಈ ಆಯಿಲ್ ಡಿಸ್ಪೆನ್ಸರ್ ಮತ್ತು ಈ ರಿವಾಲ್ವಿಂಗ್ ರ್ಯಾಕ್ ಎಲ್ಲನೂ ನಾನು ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಕಿಚನಲ್ಲಿ ತುಂಬಾ ಯೂಸ್ಫುಲ್ ಇದೆಲ್ಲ. ಆಯಿಲ್ ಸಣ್ಣದಾಗಿ ಪೋರ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ಆ್ಯಂಡ್ ರೊಟೇಟಿಂಗ್ ಇರೋದ್ರಿಂದ ನಾನು ಏನೇ ಇಟ್ರೂ ರೊಟೇಟ್ ಮಾಡಿ ತೊಗೊಳ್ಬೋದು. ಹಿಂದ್ಗಡೆದು ಮುಂದ್ಗಡೆದು ಆ ಥರ ಏನೂ ತೊಂದರೆ ಆಗೋದಿಲ್ಲ. ಈಗ ಮನೆ ಗುಡಿಸ್ಬೇಕಿತ್ತು. ಅದರ ಮುಂಚೆ ಸ್ವಲ್ಪ ಮೆಹಂದಿ ಹಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ನೋಡಿ ಮುಂದೆ ಹೇಗೆ ವೈಟ್ ಕಾಣ್ತಿದೆ ಅಲ್ಲ, ಗ್ರೇ ಹೇರ್, ಅದು ನ್ಯೂ ಗ್ರೋತ್ ಆಗಿರೋದು. ಸೊ ಅದನ್ನು ಕವರ್ ಮಾಡೋದಕ್ಕೆ ಮೆಹಂದಿ ಹಚ್ಚಬೇಕು. ಮೆಹಂದಿ ಹಚ್ಚಿ ಆದಮೇಲೆ ನಾವು ಇಂಡಿಗೋ ಪೌಡರ್ ಹಚ್ಬೋದು. ಅಂದರೆ ಇವತ್ತು ಮೆಹಂದಿ ಹಚ್ಚಿ ಅದನ್ನು ವಾಶ್ ಮಾಡಿ ರಾತ್ರಿ ಹೊತ್ತಿಗೆ ಹಚ್ಕೊಳ್ಬೋದು ಇಂಡಿಗೋ. ನಾನು ನಾಳೆ ಪ್ರಿಫರ್ ಮಾಡ್ತೀನಿ. ಈ ಥರ ಮಾಡಿದಾಗ ನಮಗೆ ಪರ್ಮನೆಂಟ್ ಬ್ಲ್ಯಾಕ್ ಹೇರ್ ಸಿಗುತ್ತೆ ವಿತೌಟ್ ಎನಿ ಸೈಡ್ ಎಫೆಕ್ಟ್. ಸೊ ನಾನು ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಥವಾ ಟ್ಯಾಗ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಮೊದಲು ಇವತ್ತು ಮೆಹಂದಿ ಹಾಕಿ ಪ್ಲೇನ್ ವಾಟರಲ್ಲಿ ವಾಶ್ ಮಾಡಬೇಕು. ಮತ್ತು ನಾಳೆ ಇಂಡಿಗೋ ಪೌಡರ್ನ ಹಚ್ಚಿ ಪ್ಲೇನ್ ವಾಟರಲ್ಲಿ ವಾಶ್ ಮಾಡಬೇಕು. ಅದ್ರ ನೆಕ್ಸ್ಟ್ ಡೇ ಎಣ್ಣೆ ಹಚ್ಚಬೇಕು. ನಮ್ಮ ಹುಡುಗಿಗೆ ಹೊಸ ಪೆನ್ ಕೊಟ್ಟ ತಕ್ಷಣವೇ ಆ ಮೋಟಿವೇಶನ್ ಬಂದುಬಿಡ್ತಂತೆ. ನಾನು ಈಗಲೇ ನನ್ನ ಪೌಚ್ನ ರೆಡಿ ಮಾಡ್ಕೊಂಡು ಬಿಡ್ತೀನಿ ಅಂದ್ಕೊಂಡು ಇರೋ ಪೌಚ್ ಎಲ್ಲನೂ ಎತ್ಕೊಂಡು ಬಂದಿಯಾಳೆ. ಸರಿ ಕೊಟ್ಟಿದ್ದು ನಾನು ಹೊಸದು ತಾನೇ, ಇದೆಲ್ಲ ಯಾಕೆ ತಂದಿದ್ಯಾ ಈಗ? ನಾನು 1 year 1 ಯೂಸ್ ಮಾಡ್ತೀನಿ. ಓಹೋ ಹುಡುಗಿ ನೋಡಿದ್ರಾ, ಇಯರ್ಲಿ ಒನ್ಸ್ ಹೊಸ ಬೇಕಂತ ಹುಡುಗಿಗೆ. ಅದು ಹಳೇದು ಯಾರಿಗೂ ಕೊಡೋದೂ ಇಲ್ಲ, ಬಿಸಾಕೋದೂ ಇಲ್ಲ, ಇಟ್ಟಿರ್ತಾಳೆ. ಎಷ್ಟು ಅಂತ ತುಂಬ್ಕೋತೀಯಾ? ಈಗೇನು ಇದರಲ್ಲಿ ನಾನು ಚೂಸ್ ಮಾಡಬೇಕಾ, ನೀನೇ ಚೂಸ್ ಮಾಡ್ತೀಯಾ? ಗೊತ್ತಿಲ್ವಾ? ನಾನು ಚೂಸ್ ಮಾಡ್ತೀನಿ. ಈಗ ಯಾವುದು ಬೇಡ, ಸರಿದೆ ತೊಗೊಂಡೋಗು. ಇಲ್ಲ, ನಾನು ಚೂಸ್ ಮಾಡ್ತೀನಿ. ಕೇಳ್ತೀಯಾ? ನಾನು ಚೂಸ್ ಮಾಡ್ತೀನಿ. ಇದು ಆದರೂ ಹೋದ ವರ್ಷದ್ದು. ಯಾವುದು ಅದಾ? ಹಾಂ. ಇಲ್ಲ. ಮತ್ತು ಹೋದ ವರ್ಷದ್ದು ಯಾವುದು? ಇದಾ? ಇದು ನಾನು ಯಾವಾಗ, ಇದು 3rd ಸ್ಟ್ಯಾಂಡರ್ಡು, ಇದು 4th, ಆಮೇಲೆ ಎಂಡಿಂಗಲ್ಲಿ ಇದೇನೋ ಯೂಸ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ಇದು 5th, ಇದು 6th. ನೋಡ್ರಿ, ಅವಾಗ್ಲಿಂದಾನು ಇಟ್ಕೊಂಡಿದ್ದಲ್ಲ ನಾನು ಇದನ್ನು ಯಾರಿಗಾದ್ರೂ ಕೊಟ್ಬಿಡು, ಬಿಸಾಕ್ಬಿಡು ಅಂದರೆ, ಇಲ್ಲ ನಾನು ಹಳೇದೇನಾದರೂ ಹಾಕಿಟ್ಕೊಳ್ತೀನಿ. ಏನೇನೋ ಇದು ಕಿತ್ತೋಯ್ತು ಅಂತ ಇವಳು ಇದನ್ನು ತಗೊಂಡಿದ್ದು. ಆದರೂ ಬಿಸಾಕೋದಿಲ್ಲ. ಎಲ್ಲ ಹಳೇದು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಅಂತಲೇ ಒಂದು ಜಾಗ ಇಲ್ಲಿಂದ ಮಾಡೋಣ. ನೋಡಿ, ಇದು ಚೆನ್ನಾಗೇ ಇದೆ. ವಾಶ್ ಮಾಡಿದ್ರೆ ಎಷ್ಟು ಕ್ಲೀನ್ ಆಗುತ್ತೆ. ಅದಕ್ಕೆ ಇಟ್ಕೊಂಡಿರೋದು. ಯಾಕೆ ಮಾಡಿಲ್ಲ? ತೊಗೊಂಡೋಗು ಮತ್ತೆ. ಇದು ಹೋದ ವರ್ಷ ಅವಳು ಫಸ್ಟ್ ಟಾಪರಾ ನೀನು ಲಾಸ್ಟ್ ಇಯರ್? ನೆನಪಿಲ್ಲ. ಅದಕ್ಕೆ ನಾನು ಇದನ್ನು ಕೊಡಿಸಿದ್ದೆ. ಹೌದಾ? ಲಾಸ್ಟ್ ಇಯರ್ ಟಾಪರ್ಗೆ ಇದು. ಈ ಇಯರ್ ಟಾಪರ್ ಆಗಿಲ್ಲ. ನನಗೆ ಟಾಪಲ್ಲಿ ಬರ್ತಾಳೆ ಅಂತ ಅಂದ್ಕೊಂಡಿದ್ದೆ. ಪೌಚ್ ಇದೆಯಲ್ಲ, ಯಾತಕ್ಕೆ ಬೇಡ ಬಿಡು ಅಂದ್ಕೊಂಡು ಅವತ್ತೆಲ್ಲೋ ನಿನ್ನ ಬರ್ತ್ಡೇ ಶಾಪಿಂಗ್ ಮಾಡಬೇಕಾದ್ರೆ ಅದು ಕಾಣಿಸ್ತು. ಸರಿ ತೊಗೊಂಡು ಇಟ್ಕೊಂಡಿರೋಣ, ನಂಗೆ ಗೊತ್ತು ಇವಾಗ ನನ್ನ ಮಗಳಿಗೆ ಏನಾದರೂ ಗಿಫ್ಟ್ ಕೊಡಲೇಬೇಕು ನಾನು ಅಂತ ತೊಗೊಂಡು ಇಟ್ಕೊಂಡಿದ್ದು. ಹೋಗಿ ಈಗ ಯಾವ ಪೌಚ್ ಚೂಸ್ ಮಾಡ್ತೀರೋ ಚೂಸ್ ಮಾಡ್ಕೊಳ್ಳಿ. ನೋಡೋ ತನಕ ನೋಡ್ತೀನಿ. ನಿನ್ಗೆ ಹೇಳೋದೇ ಇಲ್ಲ, ನಾನು ಕೊಟ್ಬಿಡ್ತೀನಿ ಯಾರಿಗಾದ್ರೂ. ಮಾಡು. ಅದಕ್ಕೆ ನಾನು ಅದಕ್ಕೆ ಲಾಕೇ ಇಡ್ಸಿಲ್ಲ. ಸೈಕಲ್ದು. ಹೋಗಿ. ಸ್ನೇಹಿತರೆ, ಬೆಳಗ್ಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ರಾಜೇಶ್ ಆಫೀಸ್ಗೆ ಹೋಗ್ಬೇಕಾದ್ರೆ. ಮಧ್ಯಾಹ್ನದ ತನಕ ವ್ಲಾಗ್ ಮಾಡಿದೆ, ಆಮೇಲೆ ಮರ್ತೇ ಹೋಯಿತು. ಏನು ಶಕೆ ಸ್ನೇಹಿತರೆ, ಆ ಶಕೆಯಿಂದಾಗಿ ತಲೆನೋವು ಶುರು ಆಗಿಬಿಟ್ರೆ ನನಗೆ. ಏನು ಮಾಡ್ತಾಯಿದ್ದೀನಿ, ಏನು ಮಾಡಬೇಕು, ಏನೂ ಅರ್ಥ ಆಗೋದಿಲ್ಲ. ಆ ಥರ ತಲೆನೋವು ಬಂದ್ಬಿಡುತ್ತೆ. ಈ ಬಿಸಿಲಿಂದ ಬಂದಿರೋ ತಲೆನೋವು, ನಿದ್ದೆ ಇಲ್ಲದೆ ನಾನು ನಿದ್ದೆ ಕಂಟ್ರೋಲ್ ಮಾಡಿದಾಗ ಬರೋ ತಲೆನೋವು, ಅದಕ್ಕೆಲ್ಲ ನಾನು ಮಾತ್ರೆ ತೊಗೊಳೋದಕ್ಕೆ ಹೋಗೋದಿಲ್ಲ. ಆದಷ್ಟು ಅವಾಯ್ಡ್ ಮಾಡ್ತೀನಿ. ಹಾಗೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಆ ಥರ ಆ ಕಂಟ್ರೋಲ್ ಮಾಡ್ಕೊಳ್ಳೋ ಇದರಲ್ಲಿ ನನಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ, ಕಂಟಿನ್ಯೂ ಮಾಡಬೇಕು ಅಂತ ಮೈಂಡಿಂದನೇ ಹೊರಟೋಯ್ತು, ಮರ್ತೋಯ್ತು. ತಲೆನೋವು ಬಂದ್ರಂತೂ ಏನೂ ಬೇಡ ಅನ್ನಿಸ್ಬಿಡುತ್ತೆ. ಸುಮ್ಮನೆ ಮಲ್ಕೊಂಡಿದ್ದೆ. ಅದನ್ನು ಹಿಂಗಂದರೆ ಸಾಕು, ಫುಲ್ ಬಿಸಿ. ಆ ಟೈಮಲ್ಲಿ ನಾನು ಕೂಲ್ ಮಾಡ್ಕೊಳ್ಬೇಕು. ಅದಕ್ಕೆ ಫ್ಯಾನ್ ಕೆಳಗಡೆ ಕೂತ್ಕೋ, ಹೊರಗಡೆ ಹೋಗಿ ಗಾಳಿಯಲ್ಲಿ ಕೂತ್ಕೋ, ಕೂಲರ್ ಹಾಕೊಂಡು ಕೂತ್ಕೋ, ಆ ಥರ ಮಾಡಿ
ಕಂಟ್ರೋಲ್ ಆಗಲಿಲ್ಲ ಕೊನೆಗೂ. ಆಮೇಲೆ ಟ್ಯಾಬ್ಲೆಟ್ ತೊಗೊಳ್ಬೇಕಾಯ್ತು. ಎಷ್ಟು ಅಂತ ಮಾಡ್ತಿದ್ದೆ, ಎಲ್ಲ ನೋವು ಶುರು ಆಗಿಬಿಟ್ಟಿತ್ತು. ನನಗೊಂಥರ ಈ ಸೆಕೆ ಆದಾಗ ಬೆವರು ಬಂದರೆ ತಲೆನೋವು ಏನೂ ಬರೋದಿಲ್ಲ, ಅದು ಬಿಟ್ಟು ಒಂಥರ ಬಿಸಿ ಆಗ್ತಾ ಇರುತ್ತೆ. ಈ ಹ್ಯೂಮಿಡಿಟಿ ಅಂತ ಹೇಳ್ತಾರಲ್ವ, ಈ ಓವನ್ ಒಳಗಡೆ ಬಿಸಿ ಇರುತ್ತಲ್ವ, ಆ ಥರ ಮನೆ ಫುಲ್ಲು ಬಿಸಿ ಆಗಿಬಿಟ್ಟಿದ್ಯೇನೋ, ನನ್ನ ತಲೆನೂ ಬಿಸಿ ಆಗಿಬಿಟ್ಟಿದ್ಯೇನೋ ಅಂತ ಅನಿಸುತ್ತೆ. ಆ ರೀತಿಯಲ್ಲಿ ಆದಾಗ ನನಗೆ ತಲೆನೋವು ಬರೋದು. ಸ್ವಲ್ಪದರಲ್ಲೇ ಕಂಟ್ರೋಲ್ ಮಾಡ್ತೀನಿ. ಇವತ್ತು ಏನು ಮಾಡಿದೆ, ಕೂಲರ್ ಹಾಕ್ಕೊಂಡಿದ್ದರೆ ಸರಿ ಹೋಗಿರೋದು. ತಕ್ಷಣಕ್ಕೇ ಸ್ವಲ್ಪ ಸೆಕೆ ನನಗೆ ಬಿಸಿ ಅನ್ನಿಸ್ತಾ ಇದೆ ಅಂತ ಅಂದಾಗ ಕೂಲರ್ ಹಾಕ್ಕೊಂಡಿದ್ರೆ ಸರಿ ಹೋಗಿರೋದು. ನಾನು ಅವಾಗ ಕೂಲರ್ ಅವಾಯ್ಡ್ ಮಾಡಿದೆ, ಫ್ಯಾನ್ ಹಾಕ್ಕೊಂಡೆ, ಕಡಿಮೆ ಆಗಲಿಲ್ಲ, ಜಾಸ್ತಿನೇ ಆಗೋಯ್ತು. ಸೊ ಈಗ ತಲೆನೋವು ಕಡಿಮೆ ಆದಮೇಲೆ ನೆನಪಾಯಿತು ನಾನು ವ್ಲಾಗನ್ನು ಕಂಟಿನ್ಯೂ ಮಾಡಿಲ್ಲ, ಅಟ್ಲೀಸ್ಟ್ ಎಂಡಾದರೂ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ತುಂಬ ಜನ ಕೇಳ್ತಾ ಇದ್ರಿ, ಎಲ್ಲಿ ರಾಜೇಶ್ ಯಾಕೆ ಕಾಣ್ತಾನೇ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಅವರು ಆಫೀಸ್ಗೆ ಹೋಗಿ ಬಂದರು, ಬರೋ ಅಷ್ಟೊತ್ತಿಗೆ ತಲೆನೋವು ಶುರು ಆಗ್ಬಿಟ್ಟಿತ್ತು ನನಗೆ. ನಾನು ಅಂದ್ಕೊಂಡಿದ್ದೆ ಬಂದ ಮೇಲೆ ಅವರ ರುಟೀನ್ ಹೇಗಿರುತ್ತೆ ಏನು ತೋರಿಸೋಣ ಅಂತ ಹೇಳ್ಬಿಟ್ಟು, ಆಗಲಿಲ್ಲ. ಓಕೆ ಸ್ನೇಹಿತರೆ, ಈಗ ಈ ವ್ಲಾಗನ್ನು ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಪ್ಲೀಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.